10 ನಿಮಿಷದಲ್ಲಿ ಟ್ರೈನ್ ಇತ್ತು, ಬೆಂಗಳೂರು ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರೆ ಇನ್ನೇನು 5 ನಿಮಿಷದಲ್ಲಿ ರೀಚ್ ಆಗ್ತೀವಿ ಅನ್ನೋವಾಗ ಕ್ಯಾಬ್ ಡ್ರೈವರ್ ರಾಂಗ್ ಯೂ ಟರ್ನ್ ಮಾಡ್ತಿದ್ರೆ ಕೃಷ್ಣ 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 ಪ್ಲೀಸ್ ಟ್ರೈನ್ ಮಿಸ್ ಆಗಬಾರ್ದಪ್ಪ ಅಂತ ಮನಸ್ಸು 1 ಸೆಕೆಂಡು ಗ್ಯಾಪ್ ಕೊಡದೆ ಬೇಡ್ಕೋತಿತ್ತು. ಹೆಂಗೋ ದೇವ್ರ ದಯೆನೋ ಏನೋ ಆನ್ ಟೈಮ್ ಸ್ಟೇಷನಲ್ಲಿ ಬಿಟ್ಟರು. ಇಲ್ಲಿ ಸ್ಟಾರ್ಟ್ ಆಯಿತು ನೋಡಿ. ಟ್ರೈನ್ಗೆ ಬೇಗನೂ ಹೋಗದೆ ಲೇಟಾಗೂ ಹೋಗದೆ ಇನ್ನೇನು ಟ್ರೈನ್ ಮೂವ್ ಆಗುವಾಗ ಹರಿ ಬರಿ ಟೆನ್ಷನಲ್ಲಿ ಟ್ರೈನ್ ಎಲ್ಲಿ ಮಿಸ್ ಆಗಿಬಿಡುತ್ತೋ ಅಂತ ಓಡಿ ಬೆವರು ಸುರಿಸಿ ಟ್ರೈನ್ ಕ್ಯಾಚ್ ಮಾಡೋದು. ಈ ಟ್ರಿಪ್ಪಲ್ಲಿ ಎಲ್ಲ ಟ್ರೈನು ಹೀಗೆ ಹತ್ತಿದ್ದು. ಈ ಮೂವೀಸಲ್ಲಿ ಓಡೋಗಿ ಟ್ರೈನ್ ಹತ್ತೋದು, ಒಬ್ಬರು ಹತ್ತಿಸ್ಕೊಳ್ಳೋದು, ಅದನ್ನ ಎಷ್ಟು ಫಿಲ್ಮಿ ಸ್ಟೈಲಲ್ಲಿ ತೋರಿಸಿರ್ತಾರೆ. ಆದರೆ ರಿಯಾಲಿಟಿಲಿ ಕುಕ್ಕರ್ ವಿಸಿಲ್ ಹೊಡಿಯೋಕ್ಕೆ ಎಷ್ಟು ಪ್ರೆಷರ್ ಬೇಕೋ ಗೊತ್ತಿಲ್ಲ, ಅಷ್ಟೇ ಪ್ರೆಷರು ಟ್ರೈನ್ ಮಿಸ್ ಆದರೆ ಅನ್ನೋ ಯೋಚನೆಯಲ್ಲಿರುತ್ತೆ. ಇದ್ದೇ ಪ್ರೆಷರು ಅಂದ್ಕೊಂಡಿದ್ದೆ, ಆದರೆ ಟ್ರೈನಲ್ಲಿ ಇನ್ನೇನು ನಿದ್ದೆ ಹತ್ತಬೇಕು ಅಷ್ಟರಲ್ಲಿ ನೀವು ರಾಂಗ್ ಟ್ರೈನ್ ಹತ್ತಿದ್ದೀರಾ, ಫೈನ್ ಕಟ್ಟಿ ಅಂದರು. ಏನು ಗೊತ್ತಾ, ನಿದ್ದೆ ಮಾಡಬೇಕಾಗಿದ್ದವಳು ಗಾಬರಿಯಲ್ಲಿ ಎದ್ದು ಕೂತೆ. ಇದು ಮಿನಿ ಹಾರ್ಟ್ ಅಟ್ಯಾಕ್. ಬೇರೆ ಟ್ರೈನ್ ಟಿಕೆಟ್ ತೋರಿಸಿ ಆಗಿದ್ದ ಕನ್ಫ್ಯೂಷನ್ ಅಷ್ಟೇ ಅಂತ ಗೊತ್ತಾದ್ಮೇಲೆ ಹೋದ ಜೀವ ವಾಪಸ್ ಬಂದಂಗಾಯಿತು. ಆದರೂ ಸ್ವಲ್ಪ ಬೇಗನೂ ಹೋಗದೆ ಲೇಟಾಗೂ ಹೋಗದೆ ಲಾಸ್ಟ್ ಮಿನಿಟಲ್ಲಿ ಹರಿ ಬರಿಯಲ್ಲಿ ಟ್ರೈನ್ ಹತ್ತೋದನ್ನ ಆನ್ ಟೈಮ್ ಅಂತಾರಂತ ಇಲ್ಲಿ ಕಲಿತೆ. ಬೈ ದ ವೇ ಹೇಳೋದೇ ಮರೆತೋಯ್ತು, ನಾವು ಹೊರಟಿದ್ದು ಕೇರಳ ಅಲ್ಲಿರೋ ವಾರ್ಕಳಾಗೆ. ಕಸಿನ್ಸ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಟ್ರಿಪ್ ಅನ್ನೋ ವಾಟ್ಸಪ್ ಗ್ರೂಪಿಂದ ರಿಯಾಲಿಟಿಗೆ ತರೋದೇ ಸಾಧನೆ ಅಂದ್ಕೊಂಡಿದ್ದೆ. ಆದರೆ ಕೇರಳಕ್ಕೆ ಹೋದ್ಮೇಲೆ ಗೊತ್ತಾಗಿದ್ದು, ನಾವು ಯಾವುದೇ ಭಾಷೆಯಲ್ಲಿ ಮಾತಾಡಿದ್ರು ಅವ್ರು ಮಲಯಾಳಮಲ್ಲೇ ಒಂದಷ್ಟು ಶುದ್ಧ ಹೇಳ್ತಾರಲ್ಲ, ಅದನ್ನ ಡಿಕೋಡ್ ಮಾಡಿ ಅರ್ಥ ಮಾಡ್ಕೊಳ್ಳೋದು ನಿಜವಾದ ಸಾಧನೆ ಅಂತ. ಟ್ರೈನಲ್ಲಾದರೆ ರಾತ್ರಿ ಆರಾಮಾಗಿ ತಿಂದು ಮಲಗಿದ್ರೆ ಬೆಳಗ್ಗೆ ಅಷ್ಟರಲ್ಲಿ ವಾರ್ಕಳಲ್ಲಿರ್ತೀವಿ. ನಾವು ಹೋದಾಗ ಬೆಂಗಳೂರಲ್ಲಿ ಜಾಸ್ತಿ ಚಳಿ ಇತ್ತು, ಅದಕ್ಕೆ ಅಲ್ಲೂ ಚಳಿ ಇರ್ಬೋದು ಅಂತ ಗೆಸ್ ಮಾಡಿ ರಾಂಗ್ ಗೆಸ್ ಮಾಡಿ ಸ್ವಲ್ಪ ವಾರ್ಮ್ ಕ್ಲೋತ್ಸ್ನ ಪ್ಯಾಕ್ ಮಾಡ್ಕೊಂಡಿದ್ದೆ. ಆದರೆ ಅಲ್ಲಿ ನೋಡಿದ್ರೆ ಸೆಕೆ, ಬೆವರು, ಜೋರು ಬಿಸಿಲು. ಆದರೆ ರಾತ್ರಿ ಗುಡುಗು ಸಹಿತ ಧಾರಾಕಾರ ಮಳೆ. ಪರ್ ಹೆಡ್ ಚಾರ್ಜ್ ಮಾಡೋ ಹಾಸ್ಟೆಲ್ಗಳು, ನಾರ್ಮಲ್ ಫ್ಯಾಮಿಲಿ ರೂಮ್ಗಳು, ಅಫೋರ್ಡಬಲ್ ಟು ಲಕ್ಸುರಿ ಹೋಮ್ ಸ್ಟೇಗಳು, ಡೂಪ್ಲೆಕ್ಸ್ಗಳು, ಬೀಚ್ ವ್ಯೂ ಬಾಲ್ಕನಿಗಳು. ವಾರ್ಕಳಲ್ಲಂತೂ ಬಜೆಟ್ ಟ್ರಿಪ್ಪಿಂದ ಲಕ್ಸುರಿ ಎಕ್ಸ್ಪೀರಿಯನ್ಸ್ವರೆಗೂ ಎಲ್ಲ ಥರ ಸ್ಟೇಸ್ ಇದೆ. ಕೇರಳ ಮೀಲ್ಸ್, ಆಪಮ್, ಫಿಶ್ ಒಂದು ಕಡೆ ಆದರೆ ಲೋಕಲ್ ಹೋಟೆಲ್ಸಲ್ಲೂ ರಾಮೇಶ್ವರಂ ಕೆಫೆಗಿಂತ ಕಾಸ್ಟ್ಲಿ ಇಡ್ಲಿ ದೋಸೆಗಳು. ಎಲ್ಲಿ ನೋಡಿದ್ರು ಕೆಫೆಗಳು, ರಾತ್ರಿ ಆದರೆ ಚಿಗಿಮಿಗಿ ಲೈಟ್ಗಳು. ಪಾರ್ಟಿ ಫ್ರೀಕ್ಸ್ಗೆ ವಾರ್ಕಳ ಹೇಳಿ ಮಾಡಿಸಿದ ಜಾಗ. ವಾರ್ಕಳ ಬೀಚ್, ಬ್ಲ್ಯಾಕ್ ಸ್ಯಾಂಡ್ ಬೀಚ್, ನಾರ್ತ್ ಕ್ಲಿಫ್, ಸೌತ್ ಕ್ಲಿಫ್, ಒಡಿಯಂ ಬೀಚ್. ಬೇಸಿಕಲಿ ವಾರ್ಕಳಲ್ಲಿರೋದೇ ಬರೀ ಬೀಚ್ಗಳು. ಏನೇ ಹೇಳಿ, ಸಮುದ್ರದ ಅಲೆಗಳಲ್ಲಿ ಏನೋ ಮ್ಯಾಜಿಕ್ ಇದೆ. ಅದನ್ನ ಕ್ಲಿಫ್ ಅಂತ ಮೇಲೆಯಿಂದ ನೋಡಿದ್ರು ಅಷ್ಟೇ, ಕೆಫೆಯಲ್ಲಿ ಕೂತು ಚಿಲ್ ಮಾಡ್ತಾ ನೋಡಿದ್ರು ಅಷ್ಟೇ, ಅಥವಾ ಸಮುದ್ರದಲ್ಲಿ ಇಳಿದು ಆಡಿದ್ರು ಅಷ್ಟೇ. ಆ ಅಲೆಗಳಲ್ಲಿ ಇರೋ ಮ್ಯಾಜಿಕ್ಗೆ ಮನಸ್ಸು ಹೀಲಿಯಂ ಬಲೂನ್ಗಿಂತ ಹಗುರವಾಗಿ ಹಾರಾಡೋ ಫೀಲಿಂಗ್ ತರಿಸ್ಬಿಡತ್ತೆ. ದಡ ನೀನಾಗು ಸದಾಕಾಲ ಅಲೆಯಂತಾಗಿ ನಾಸೋಕುವೆ, ಕಡಲನ್ನು ಕಾಣ ಹೊರಟಿರು ಕರಗೋ ಮುಗಿಲ. ಕಿರಣವು ಮುಗಿಲ ಕೇಳಿದೆ, ನಾನು ಜೊತೆಗೆ ಬರಲೆ. ಸಮುದ್ರದ ಬಗ್ಗೆ ಇರೋ ಕವಿ ಕಲ್ಪನೆಗಳಷ್ಟೇ ಸಮುದ್ರ ಸುಂದರವಾಗಿದೆ ಅಲ್ವಾ. ಕಡಲ ತೀರದ ಅಲೆಗಳ ಜೊತೆ ಆಡುವಾಗ ನನಗೂ ಕೆಲವು ಸಾಲುಗಳು ಹೊಳಿತು. ಮತ್ತೆ ಮತ್ತೆ ನಿನ್ನೆ ಹುಡುಕಿ ಬರುವ ಆಸೆ, ಮತ್ತೆ ಮತ್ತೆ ನೀ ನನ್ನ ಅಲೆಗಳಾಗಿ ಬಂದು ಸೇರುವುದನ್ನು ನೋಡುವ ಆಸೆ, ತಣ್ಣನೆಯ ತಂಪಾದ ನೀರಲ್ಲಿ ನೆನೆಯುವ ಆಸೆ, ಕಡಲ ತೀರದಲ್ಲಿ ನಡೆಯುವ ಆಸೆ. ಸೂರ್ಯ ಆಕಾಶಕ್ಕೆಲ್ಲ ಬಣ್ಣ ಹಚ್ಚಿ ಸಮುದ್ರದಲ್ಲಿ ಮರೆಯಾಗುವುದ ಮತ್ತೆ ಮತ್ತೆ ನೋಡುವ ಆಸೆ, ಸಮುದ್ರದ ಅಲೆಗಳಲ್ಲಿ ಮತ್ತೆ ಮತ್ತೆ ಆಡುವ ಆಸೆ, ಆಡುತ್ತಾ ನನ್ನನ್ನು ನಾ ಮರೆಯುವ ಆಸೆ, ಮರೆತು ಹೋದ ನನ್ನನ್ನು ಮತ್ತೆ ಮತ್ತೆ ಹುಡುಕುವ ಆಸೆ.